ಅಮ್ಮಾಯಿ ಹೆಂಗ್ ಬೇಕು ಅಂತಿದಿ ನನಗ ಅಲ್ಲ ಗುರುತೈತಿಲ್ಲ ತುಕಾರಾಮನ ಕಾಲದಾಗ ಏ ಜಿಜಾಬಾಯಿ ಮಡದಿದಳು ತುಕಾರಾಮಗ ಈ ವಿದ್ಯಾಶ್ರೀ ಹಂತಕ್ಕಿ ಬೆರಿಕಿ ಹೇಳ್ತಿ ಮನಿಯಾಗ ನನಗ ಅಂತಳ ಶಿವನ ಬ್ಯಾಡ ತಾಯಿನ ಅನ್ನುವಂತ ಹಿಂಗೆ ಅಂತಿದಳು ಜಿಜಾಬಾಯಿ ತುಕಾರಾಮಗ ತುಕಾರಾಮಗ ಪಾಂಡುರಂಗನ ಧ್ಯಾನ ತುಕಾರಾಮ ಮಾಡತಿದ್ದ ವಿಠಲ ಪಾಂಡುರಂಗ ಅಂದ್ರೆ ಬಾಡಿಗೆ ತೋಳಕಿ ಕೈಯಾಗ ನನ್ನ ಹಾಟ್ಯ ಇಟ್ಯ ಸುಖ ನಮಗ ಮಾಡಿಲ್ಲಿದರಾಗ ಅವನ ಹೆಸರು ತಗೋಬ್ಯಾಡಂತ ಬಾಡಿಗಿಲ ಹೊಡಕಿ ಗಂಡಗ ಸಂತ ತುಕಾರಾಮ ಅಂದ ವಿಠಲಗ ಬೈಬ್ಯಾಡ ನನಗ ಬೇಕಾದಷ್ಟು ಬೈ ಅನ್ನವ ಮಡದೀಗ ಮುಂದೆ ಕೆಲವೊಂದು ದಿವಸ ಹೋಯಿತು ತುಡುಗರ ಟೋಳಿ ಇತ್ತು ಈ ತುಡುಗರು ಬಂದು ಭೇಟಿ ಆದ್ರು ತುಕಾರಾಮಗ ಸಣ್ಣ ಹುಡುಗರು ಹೇಳಿದ್ರು ಇವ ಕೆಲಸ ಮಾಡವ ಕೈಯಾಗ ಇವ ದನ ಕಾಯವ ಹೇಳಿದ್ರು ಕೆಲಸ ಮಾಡ್ತಿದ್ದ ಅವಾಗ ಮುಂದೆ ತುಡುಗರು ಬಂದು ಸಂತ ತುಕಾರಾಮ ಹಿಡಿದ್ರು ಗಾಡಿ ಹೊಡೆದು ತುಡುಗಿಗೆ ಹೋಗುನು ನಡೆಯೋ ಆವಾಗ ಮಧ್ಯರಾತ್ರಿ ಕರ್ಕೊಂಡು ಹೋಗಿ ಸೌಕರ್ಯನ ಗಾಡಿ ಹೊಡೆದ್ರು ಹೌದು ಹೌದು ಈ ತುಕಾರಾಮನ ತಮ್ಮ ವೈದು ಇಳಿಸ್ಯಾರದರಾಗ ಒಳಗ ಬೆಳ್ಳಿ ಬಂಗಾರ ತಗೊಂಡು ಬಾ ಕಳಿಸಿದ್ರು ಸಂತಾಗ ಮಧ್ಯೆ ರಾತ್ರಿಯ ಗಾಡಿ ಹೊಡೆದು ಕಳಶಾರಿ ಬನೀಗ ತುಕಾರಾಮ ಒಳಗ ಹೋದ ಬೆಳ್ಳಿ ಬಂಗಾರ ತರ್ತೀನಿ ತಡಿ ಒಳ ಹೋಗಿ ತುಕಾರಾಮ ಮಾಡ್ತಾನ ಹೆಂಗ ಜಗಲಿ ಮ್ಯಾಗ ತಬಲ ಇತ್ತು ಭಜನಿ ಮಾಡು ನಾದ ಬಂತು ಏ ಒಳಗ ಹೋಗಿ ತಬಲ ಹೊಡೆದ ಬಿಟ್ಟಾವಾಗ ಘಾತ ಮಾಡ್ದ ತುಕಾರಾಮ ಎಬಸ್ದ ಮನಗಿದ ಸೌಕರ್ಯಗ ಇವ ವಿಠಲ ಪಾಂಡುರಂಗ ಅಂತ ಭಜನಿ ನಡೆಸ್ದ ಮನಿಯಾಗ ವಿಠಲ ಪಾಂಡುರಂಗ ಭಜನಿ ನಡೀತು ತುಡುಗರು ಅಂಜಿ ಓಡಿ ಹೋದ್ರು ಸುಮ್ಮನೆ ಕಳಿಸ್ದಂಗಾಯ್ತು ಇವಾಗ ಮನಿಯಾಗ ತಬಲ ಹೊಡೆದು ಭಜನೆ ನಡೀತು ಸೌಕಾರ ಬಂದು ಹಿಡದ ಹೌದು ಹೌದು ಅಲ್ಲೋ ಗಾಡಿ ಹೊಡೆದು ಬಂದಿರಿ ನೀನು ಇಲ್ಲಿ ತುಡಗೀಗ ನೀನು ತುಡಗ ಮಾಡಿದ್ಯಂತ ಹಿಡದ ತುಕಾರಾಮಗ ನಿನಗ ಕತ್ತಿನ್ಯಾಗ ಕುರ್ಸಿ ಮೆರವಣಿಗೆ ತೆಗಿತೀನಿ ಆವಾಗ ಮುಂಜಾನೆದ್ದು ಕತ್ತಿ ತಂದು ತುಕಾರಾಮಗ ಕೂಡಿಸಿ ಬಿಟ್ಟ ಕತ್ ಹೋಗಿ ಕುದುರೆ ಆಯಿತು ಸಂತ ಒಳಗ ಜಿಯ ಜಿಯ ಜಿಯ
ಹಾ ಕತ್ತಿ ಹೋಗಿ ಕುದುರೆ ಆಯಿತು ಬಾಗಿ ಪಾದಕ್ಕೆ ಬಿದ್ದ ಮಗನೇ ನಾನೇ ಬಂದಿನ ಮನಿ ತುಡಗ ಆಗಿಲ್ಲ ನಿನಗ ನಾನು ಬರ್ಲಿಕ್ಕ ನಿನ್ನ ಮನಿ ಇರುತ್ತಿದ್ದಿಲ್ಲಾಗ ಹಿಂಗ ತಾಕೀಚ ಮಾಡಿ ಬಂದ ಕೇಳುವಾಗ ಕೆಟ್ಟ ಬಡತನ ಕಾಡ್ತಿತ್ತು ಒಂದ ದಿವಸ ರುಕ್ಮಿಣಿಯ ಆದಿಶಕ್ತಿ ಕೇಳತಾಳ ಭಗವಂತಗ ಜಿಯ 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 ಜಿ ಒಂದ ದಿವಸ ಬುದ್ಧಿ ಕಟಗೊಂಡು ಸಂತ ಹೊಲಕ ಬಂದ ಒಂದ ಬೀದಿ ನಾಯಿ ಬಂತು ನೋಡು ಇವರ ಹೊಲದಾಗ ಅವಾಗ ಏನ್ ಮಾಡ್ದವ ಏನು ಮಾಡ್ತಾರಿ ಬರೇ ವಿಠೋಲ್ ಪಾಂಡುರಂಗ ಅಂತ ಹೇಳಿ ಒದರಿದ್ರೆ ಜಿಜಾಬಾಯಿ ಬಾರಿಗೆ ತಗೊಂಡು ಹೊಡಕ್ಕೆ ತುಕಾರಾಮಗ ಹೌದು ಹೌದು ಇವು ಅಂದ್ರೆ ನಾ ಹೇಳಿದೆ ನೀ ಕೇಳ್ಬೇಕು ಹೌದು ನೀ ಹೇಳಿದ ನಾ ಕೇಳಂಗಿತ್ತು ಅಡ್ಡ ಹಿಡಿದಳಕಿ ಹೌದಲ್ರಿ ಹಿಂಗೆ ಹೇಳ್ತಿ ಅಡ್ಡ ಹಿಡಿದ್ರು ಹೊಳೆ ದಾರಿಗೆ ತರ್ತಾನವ ಸಂತ ಹೆಂಡ್ತಿ ಹೌದು. ಮತ್ತು ಇಂಥವು ಅಡ್ಡ ಹಿಡಿದ್ರೆ ದಾರಿಗೆ ತರಕ್ಕೆ ಬರೋದಿಲ್ಲ ಹನ್ನೊಂದು ಬರ್ತದಲ್ರಿ ಅದಕ್ಕೆ ಏನು ಮಾಡ್ದ ವಿಠೋಲ್ ಪಾಂಡುರಂಗ ಅಂತ ಒಳಗೆ ತುಡುಗು ಮಾಡಕ್ಕೆ ಒಳಗೆ ಕಳಿಸ್ಬಿಟ್ರು ಗಾಡಿ ಹೊಡೆದು ಹೌದು ಇವರು ತ್ರಿಕಾಲ ಜ್ಞಾನಿಗಳಿದ್ರು ಸಂತರು ಒಳಗೆ ಹೋಗಿ ಬೆಳ್ಳಿ ಬಂಗಾರ ತುಡುಗು ಮಾಡಿದ್ರೆ ಸೌಕಾರ ಮನ್ಕೊಂಡಿದ್ದ ಇನ್ನು ಮಾತು ಇವ್ರು ಬಂದಾರ ಬರೋಬ್ಬರಿ ಆಯ್ತು ತಿಳಿದು ಒಳಗೆ ಜಗಲಿ ಮ್ಯಾಗ ತಬಲಾ ಇತ್ತು ಭಜನೆ ಮಾಡಕ್ಕೆ ಚಾಲು ಮಾಡಿಬಿಟ್ಟ ಮನ್ಯಾಗ ಒಳಗೆ ಹೋಗಿ ಹೌದಲ್ರಿ ಇವ ಘಾತ್ ಮಾಡ್ದಂತ ತಿಳಿದುಕೊಂಡು ಓಡಿ ಹೋದ್ರು ಮುಂಜಾನೆ ಸೌಕಾರ ಇವನ ಮ್ಯಾಗ ತುಡುಗು ಹೊರಿಸಿ ನಮ್ಮ ಗಾಡಿ ಹೊಡೆದು ತುಡುಗಿಗೆ ಬಂದಿದೆ ಅಂತೇಳಿ ಕತ್ತಿ ಮ್ಯಾಗ ಮೆರವಣಿಗೆ ತೆಗಿತೀನಿ ಅಂತ ತೆಗೆದವ ಹೌದು ಹೌದು ಆ ಕತ್ತಿ ಮ್ಯಾಗ ಏನು ಸಂತ ತುಕಾರಾಮ ಕೂತ ಕತ್ತಿ ಹೋಗಿ ಕುದುರೆ ಆಯ್ತು ಹೌದಲ್ರಿ ಇಂಥವ್ರ ಮಹಾತ್ಮರು ಭರತಖಂಡದಲ್ಲಿ ಜನಿಸುಗಾರ ಹೌದು ಮತ್ತು ಈ ಜಿಜಾಬಾಯಿ ಹೆಂಗಿದ್ದಳಪ್ಪ ಅಂದ್ರೆ ಇದೇ ಸಿರಿ ಇದ್ದಂಗಿದ್ದಳಕಿ ಹೌದು ಹೌದು ಎಲ್ಲ ಹಾಕಿದೆ ನಡಿಬೇಕು ಕಾರವಾರ ಮನ್ಯಾಗ ಒಂದು ದಿವಸ ಏನು ಮಾಡಿದ್ರು ಬುತ್ತಿ ಕಟ್ಕೊಂಡು ಸಂತ ತುಕಾರಾಮ ಹೊಲಕ್ಕೆ ಬಂದ ಕೂಡಲೇ ಒಂದು ಬೀದಿ ನಾಯಿ ಬಂದು ಬುತ್ತಿ ಬಾಯಿಗೆ ಹಿಡ್ಕೊಂಡು ಓಡೋಕೆ ಚಾಲು ಮಾಡಿಬಿಡ್ತು ಹೌದು ಈ ತುಕಾರಾಮ ಏನಂದ ನನ್ನ ಬುತ್ತಿ ಹಿಡಿ ಶಕ್ತಿ ಜಗತ್ತಿನೊಳಗೆ ಯಾರಿಗಿಲ್ಲ ಹೌದು ಹೌದು ಈ ನಾಯಿ ಬಂದು ಬುತ್ತಿ ಹಿಡ್ದೈತೆ ಅಂದ್ರೆ ಇವ ಸಾಕ್ಷಾತ್ ಬಿಟ್ಟಲೇನೆ ಅದಾನಂತ ತಿಳಿದುಕೊಂಡ ಹೌದು ಆವಾಗ ಏನು ಮಾಡ್ದ ಅದು ಬುತ್ತಿ ತೊಗೊಂಡು ನಾಯಿ ಹೋಗ್ತಿತ್ತು ತುಕಾರಾಮ ತುಪ್ಪದ ಗಿಂಡಿ ತೊಗೊಂಡು ಬೆನ್ನ ಹತ್ತದ ಅವನಿಗೆ ಹೌದಲ್ರಿ ಆ ನಾಯಿ ಎಲ್ಲಿಗೆ ಹೋದ್ರು ಬಿಡಂಗಿಲ್ಲ ತೆಗೆದುಕೊಂಡು ಬೆನ್ನ ಹತ್ತದ ಅದು ಬುತ್ತಿ ಬಿಚ್ಚಿ ಹರಿದು ತಿನ್ನೋದ್ರೊಳಗೆ ಹೋಯ್ತು ತುಪ್ಪ ಸುರಿದ ಒಳಗೆ ಹೌದು ನೀ ತುಪ್ಪ ಬಿಟ್ಟು ಯಾಕೆ ಉಣ್ತಿ ತುಪ್ಪ ಹಾಕೊಂಡು ನೀ ಇಟ್ಟೋಲದಿ ನೀ ಏನು ನಾಯಿ ಎಲ್ಲ ತಂದ ಸಾಕ್ಷಾತ್ ವಿಠೋಲಾಗಿ ದರ್ಶನ ಕೊಟ್ಟ ತುಕಾರಾಮ ಇಂಥವನ್ನೆಲ್ಲ ದೇವರು ಕಂಡಿಲ್ಲ ಇವರೆಲ್ಲ ಕಂಡಾರಲ್ರಿ ಇವ್ರದ್ದು ಶರೀರ ಸುದಕ್ಕೆ ಭೂಲೋಕದೊಳಗೆ ಸ್ಪರ್ಶಿಲ್ಲ ಕೈಲಾಸ ಹೋಗ್ಯಾರ ಅವ್ರ ಹೌದು ಶರೀರ ತೊಗೊಂಡು ಹೋಗ್ಯಾರ ಅವ್ರ ಅಷ್ಟು ಸಾಮರ್ಥ್ಯ ಪಡೆದುಕೊಂಡಿದ್ದಾರೆ ಈಗ ಇದ್ರೆ ಎಲ್ಲ ಮಣ್ಣೆ ಹೋಗದ ತಿಗಿರೊಳಗೆ ಹೋಗದ ಹೌದು ಹೌದು ನಿನ್ನೊಳಗೆ ಏನು ಹೋಗ್ತಾವ ಇಂಥ ದಾರು ಕುಡಿ ಹೋಗ್ತಾವ ಒಳಗೆ ಹೌದಲ್ರಿ ಇಂಥವು ಯಾವ ಹಟ್ಟು ತಿರುಗಾಡು ಅದ್ರಾಗೇನು ಹೋಗಂಗಿಲ್ಲ ಅದಕ್ಕೆ ಹೆಂಗೈತಿ ಮುಂದೆ ಈ ತುಕಾರಾಮ ಮತ್ತು ಮನೆಯೊಳಗೆ ಕೂತಿದ್ದ ಸಾಕ್ಷಾತ್ ಶಿವಪಾರ್ವತಿಯರು ಮಾತಾಡಕತ್ತರು ಹೌದಲ್ರಿ ಈ ವಿಠೋಲ್ 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 ಅಂತ ನಿನ್ನ ಭಜನಿ ಹಗಲು ರಾತ್ರಿ ಮಾಡ್ತಾನೆ ಅಂಥದ್ಯಾಕೆ ಬರ್ತಾನೆ ಇಟ್ಟೀನಿ ತುಕಾರಾಮಗೆ ಅವನು ಬರ್ತಾನೆ ಬಯಲು ಮಾಡಿಬಿಡು ಅಂತ ಹೇಳಿದ್ರು ಹೌದು ಆವಾಗ ಪರಮಾತ್ಮ ಏನತ್ತಾನ ಏನಂತಾನ್ರಿ ನೋಡು ನಾನು ಎಷ್ಟೋ ಸರಿ ಅವಂಗೆ ಸ್ತ್ರೀತನ ಕೊಡ್ಲಾಕ್ ಹೋದ್ರೆ ಅವ ತೊಗೊಂಡಿಲ್ಲ ಹೌದು ನಾ ಕೊಟ್ಟರು ತೊಗೊಂಡಿಲ್ಲ ಮತ್ತು ನೀ ಅವನು ಬಡತನ ಬಯಲು ಮಾಡ್ತಂದ್ರೆ ನೀವು ಹೋಗಿ ಬಡತನ ಬಯಲು ಮಾಡಂದ ಅವ ಹೌದು ಹೌದು ಆದ್ರೆ ಬಡತನ ಬಯಲು ಮಾಡ್ಲೋಗ ಅಂದ್ರೆ ಒಂದು ಕರಾರ ಅದ ನಂದು ಹೌದು ಏನು ಕರಾರ ಅದ ಒಟ್ಟು ಜಿಜಾಬಾಯಿ ಬೇಡಿದ್ರೆ ಕೊಡಬಾರ್ದು ತುಕಾರಾಮ್ ಬೇಡಿದ್ರೆ ಕೊಟ್ಟು ಬರಬೇಕು ಹೌದು ಹೌದು ಯಾಕಾಗಲ್ಲಕಂತ ಹೇಳಿ ಸಾಕ್ಷಾತ್ ಸೌಭಾಗ್ಯದ ಲಕ್ಷ್ಮಿನೇ ಇಳಿದು ಇವ್ರ ಮನೆಗೆ ಬರ್ತಾಳೆ ಮುಂದೆ ಯಾವ ಪ್ರಕಾರ ಬರ್ತಾಳೆ ತಾವು ಏ ಸೌಭಾಗ್ಯದ ಲಕ್ಷ್ಮಿ ಇಳಿದು ಭೂಲೋಕಕ್ಕ ಬಂದ್ಲು ಏ ತುಕಾರಾಮ ಮನೆಯಾಗ ತಮ್ಮ ಇದ್ದಿದ್ದಿಲ್ಲ ಆವಾಗ ಜಿಜಾಬಾಯಿ ಇದ್ಲು ಹೋದ್ಲು ಈ ರುಕ್ಮಿಣಿ ಆವಾಗ ಈಕಿ ಬಾತಾಯಿ ಚಲೋ ಬಂದಿ ಬಿದ್ದಲು ಪಾದೀಗ ಆಗ ಲಕ್ಷ್ಮಿ ಅಂತಾಳ
ನಿಮಗ ಬಡತನ ಬಂದೈತಿ, ಬಡತನ ಬೈಲ ಮಾಡಕ ಬಂದಿನಿಲ್ಲೀಗ. ಜಿಯ 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 ಜಿ ಆಗ ಜಿಜಾಬಾಯಿ ಅನು ಚಲೋ ಆಯ್ತು ತಾಯಿ ಕೂಡು. ಈಕಿ ಕ್ವಿಂಟಲ್ ಗಟ್ಟಲೆ ಬಂಗಾರ ಬೇಡ್ಲ ಕತ್ಲು ಆವಾಗ. ಸಾಕಟ ಆಸ್ತಿ ಕೊಡುವ ಬಾಯಿಗೆ ಬಂದಂಗ ಬೇಡ್ತೈತಿ ಆವಾಗ. ತಂಗಿ ನಿನ್ನ ಗಂಡಗ ಕರಿ ಕೇಳಿದು ಕೊಡತೀನವನೀಗ. ನೀ ಬೇಡಿದ್ರ ಕೊಡುವುದಿಲ್ಲ, ನಿನ್ನ ಗಂಡ ಬೇಡಬೇಕು. ಕೈಲಾಸ ಇಳಿಸತೀನಿ ಅಂತಾಳ ತಳಗ. ಜಿಯ 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 ಜಿ ಜಿಜಾಬಾಯಿ ಅಂತಾಳ ನಮ್ಮ ಮನಿ ಒಳಗ ಕೇಳು. ಹೌದು. ಹೊಟ್ಟೆ ನಂದೆ ಕಾರ್ಬಾರ ಐತಿ ಅಂತಾಳವಾಗ. ನನ್ನ ಗಂಡಗ ದಿನ ಬಾರ್ಗಿ ಎತ್ತಿ ಬಡಿತೀನಿ ಮನಿಯಾಗ. ನನ್ನ ಗಂಡ ಹುಚ್ಚ ಅದಾನ ಅಂದಳು ಕೇಳು ಆವಾಗ. ಆಗ ಜಿಜಾಬಾಯಿ ಅಂದಳು ನೀ ಬೇಡಿದ್ರ ಕೊಡೋದಿಲ್ಲ, ನಿನ್ನ ಗಂಡಗ ಕರಿ ಬೇಡಿದು ಕೊಡತೀನಿ ಆವಾಗ. ಜಿಯ 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 ಜಿ ಆಗ ಜಿಜಾಬಾಯಿ ಓಡಿ ಬಂದಳು, ಗಂಡನ ಕಿಮ್ಮತ್ತ ಗುರುತಾಯಿತು. ಹೌದು. ಇದರ ಬಾಯಾಗ ಮಣ್ಣು ಎಲ್ಲೈತಿ ಅಂತ ಹುಡುಕ್ತಾಳ ಗಂಡಗ. ಗಂಡಗ ಹುಡುಕ್ಯಾಡಕೋತೆ ಬಂದಳು ನೋಡು ಬಾಜಾರದ ಒಳಗ. ನಿನ್ನ ಬಾಯಾಗ ಮಣ್ಣು ಜಲ್ದಿ ನಡಿ ಹೋಗುನು ಮನಿ ಕಡಿಗ. ಬೇಡಿದ್ದು ಕೊಡಲಾಕ ಬಂದು ದೇವಿ ಕೂತಾಳ. ಕ್ವಿಂಟಲ್ ಗಟ್ಟಲೆ ಬೆಳ್ಳಿ ಬಂಗಾರ ಬೇಡುವ ಅವಳೀಗ. ಜಿಯ 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 ಜಿ ಮುಂದೆ ನೀನು ರಾಜ ಆಗು, ರಾಣಿ ಆಗತೀನಿ. ಈ ತುಕಾರಾಮ ಹೇಳತಾನ ಜಿಜಾಬಾಯಿಗ. ಏನು ಹೇಳ್ತಾನ್ರಿ? ಅಲ್ಲ ನಂದೇನ ಕಾರ್ಬಾರ ಐತಿ ಹೇಳ ನಮ್ಮ ಮನಿಯಾಗ. ಅಲ್ಲ ನೀನೇ ಕೇಳಿ ಇಸ್ಕೋ ಹೋಗು ಅಂದ ಹೇಳತೀಗ. ಜಿಜಾಬಾಯಿ ಅಂತಾಳ ನಾನು ಬೇಡಿದ್ರ ಕೊಡೋದಿಲ್ಲ ಅಂತ, ನೀ ಬೇಡಿದ್ರೆ ಕೊಡ್ತಾಳಂತ ನಡಿಯ ಮನಿ ಕಡೆಗ. ಜಿಯ 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 ಜಿ ತುಕಾರಾಮಗ ತಿಳಿದು ಬತ್ತು ಗಂಡಗ ಕಲಸ ತಾಳ. ಏನು ಮಾಡಕತ್ತದು ಇದೇ ಸಿರಿ ಅಂತ ಅದು. ಏನು ಮಾಡ್ತಾರ್ರಿ? ಈಗ ನೆನಪಿಟ್ಕೊನಿ, ಒಂದು ಕ್ವಿಂಟಲ್ ಗಟ್ಟಲೆ ಬಂಗಾರ ಬೇಳು ಆಸ್ತಿ ಬೇಳು, ನಾ ರಾಣಿ ಆಗ್ತೀನಿ, ನೀ ರಾಜ ಆಗಕತ್ತಿ. ಹೌದು. ಬಂದು ದೇವಿನೇ ಬಂದು ಕೂತಾಳ. ಏನು ಬೇಡ್ತಿ ಬೇಡಲಿ, ನಿನ್ನ ಗಂಡ ಬೇಡಿದ್ದು ಕೊಡ್ತೀನಿ ಅಂತ ಮನೆ ಕೂತಾಳ. ನಡಿ ನೀ ಅಂತ ಕರ್ಕೊಂಡು ನಡೀತು. ಹೌದು. ಆವಾಗ ತುಕಾರಾಮ ಏನಂದ, ನನ್ನ ಕಾರ್ಬಾರ ಮನೆಯಾಗಿಲ್ಲ, ಹೌದು ಹೌದು. ನಾ ಬೇಡಿದ್ರೆ ಕೊಡ್ತಾಳತ್ತ, ನೀನೇ ಇಸ್ಕೋಗಂದ ನಾವು. ಹೌದಲ್ರಿ. ನಾ ಎಲ್ಲ ಬೇಡಿ ನೀ ಕೊಡೋದಲ್ಲ ನಾವು ತಿಳಿತೀವಿ. ಇದು ಬಕ್ರ ಆಗ್ಯದ ಈಗ ಬಂದೇది ಇಲ್ಲಿ ಬಂದಂಥದ್ದು. ಹೌದು. ಈಕಿ ಪಟಕನೆ ಬೇಡ್ತಾಳ ಅನ್ನೋದು ಗೊತ್ತಿತ್ತು ಅವ್ನು ಪರಮಾತ್ಮಗ. ಹೌದಲ್ರಿ. ಜಿಜಾಬಾಯಿ ಬೇಡಿದ್ರೆ ಕೊಡೋದಿಲ್ಲ, ತುಕಾರಾಮ್ ಬೇಡಿದ್ರೆ ಕೊಡ್ಬೇಕು ನೀ. ಆ ಜಿಜಾಬಾಯಿ ಬೇಡ್ಕೋ ತಿರುಗಾಡ್ತದ್ದು ಗೊತ್ತಿತ್ತು ಅವ್ರಿಗೆ. ಹೌದು ಹೌದು. ಅಜ್ಞಾನದೊಳಗಿತ್ತು. ಆವಾಗ ಏನು ಮಾಡಿದ್ರು, ಈ ತುಕಾರಾಮ ಕರ್ಕೊಂಡು ಕಲಿಸ್ಕೊತ ಬಂದಳು. ಕಿಂಟೋಟ್ಲೆ ಬಲ್ಲಿ ಬಂಗಾರ ಬೇಡು ನೆನಪದಿಲ್ಲ ನನಗೆ. ನೆನಪದ ನಡಿ. ಬರೇ ಕಲಿಸ್ಕೊತ ಬಂದಳು. ಅಲ್ಲೆಲ್ಲ ನೆನಪಿಟ್ಟಿನಿ, ನಾ ಎಲ್ಲ ಬೇಡೋದು ನನಗೆ ಗೊತ್ತದ, ಬೇಡ್ತೀನಿ ನಡಿ ಅಂದವು. ಹೌದು. ಇವ ಮನಗಂಡ ಕಲಿಸಿಬಿಟ್ಟಿದ್ದಳು. ಇನ್ನು ನಂದು ಬಡತನ ಬಯಲಾಯಿತು, ನನ್ನ ಗಂಡಿನ ನಾನು ಇವತ್ತು ಶ್ರೀಮಂತ ಆಗ್ತೀನಿ ಅಂತ ಜಿಜಾಬಾಯಿ ಖುಷಿಯಾಗಿ ಬೆನ್ನತ್ತಿ ಬಂದಳು. ಇವ ಸಂತ ತುಕಾರಾಮ್ ಏನು ಬೇಡ್ತಾನಂತ ಅವ್ನು ಶಾಂತತೆಯಿಂದ ಬಂದ. ಒಳಗ ರುಕ್ಮಿಣಿ ಇದ್ಳು, ಹೊರಗೆ ಬಂದು ತುಕಾರಾಮ ನಿಂತ.
ಬಂದು ಹೊಸ್ತಲಕ ನಮಸ್ಕಾರ ಮಾಡ್ದ ಆವಾಗ ಭಾಳ ದಿವ್ಸಿಗೆ ಗುರುತಾಯಿ ಬಂದಾಳಲ್ಲ ನನ್ನ ಮನಿಯಾಗ ಈ ಬಡವರ ಮನೆಗೆ ತಾಯಿ ಬಂದಿದ್ದೀದರಾಗ ರುಕ್ಮಿಣಿ ಅಂತಾಳ ಬಾರೋ ತುಕಾರಾಮ ನಿನ್ನ ಬಡತನ ಬೈಲ ಮಾಡಕ ಬಂದಿನಿಲ್ಲೀಗ ಜಿಯ 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 ಜಿ ಆಗ ಏನ ಬೇಡ್ತಿ ಬೇಡು ಅಂದಳು ಸಂತಗ ಇವಳು ಹೌದು ಹೌದು ನನ್ನ ತುಕಾರಾಮ ಹೇಳತಾನ ಕೇಳೋ ಇವಳೀಗ ಏನು ಹೇಳ್ತಾರ್ರಿ ನೀನು ನಮ್ಮ ಮನೆಯಾಗ ಒಳಗ ಹೋಗಿ ಕೂತಿದಿ ಅಂದಾಗ ಯಾಕೋ ವರ್ಷ ನಾರ್ಲಾಕತ್ಯಾದಂಗ ನನ್ನ ಮನೆಯಾಗ ಅಜ್ಞಾನಂದ ಕಾರ ಒಳಗ ತುಂಬದಂಗೆ ಕಾಣ್ತೈತಿ ನೀ ಸ್ವಲ್ಪ ಎದ್ದ ಬಾರ ಬಾಗಿಲ ಬಿಟ್ಟು ಹೊರಗ ಜಿಯ 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 ಜಿ ಬಾಗಿಲು ದಾಟಿ ಹೊರಗ ಬಾ ಬೇಡ್ತೀನಿ ಕೊಡಲ ಕತ್ತಿ ಗುರುತಾಯಿ ಬಂದೋಳಂತ ನಮಸ್ಕಾರ ಮಾಡ್ದವಾಗ ಏನ ಬೇಡ್ತಿ ಬೇಡು ವಚನ ಕೊಟ್ಲು ತುಕಾರಾಮಗ ತಾಯಿ ಇದೇ ಒಮ್ಮೆ ಬಂದಿದೆ ಇನ್ನೊಮ್ಮೆ ಬರಬ್ಯಾಡಿಲ್ಲೀಗ ಇದೇ ಒಮ್ಮೆ ಕಾಲ ಇಟ್ಟಿ ಇನ್ನ ಒಮ್ಮೆ ಮನೆಗೆ ಬಂದ್ರ ಬ್ಯಾರೇನೇ ಆಗ್ತದಂದ ನನ್ನ ಮನೆಯಾಗ ಜಿಯ 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 ಜಿ ಬೇಡಿದು ಕೊಡ್ತೀನಿ ಅಂತ ನನಗ ವಚನ ಕೊಟ್ಟಿದ್ದೀನಿ ನೀನು ನಾನು ಬೇಡ್ತೀನಿ ಬಂದ ನಿಂದರು ಅಂಗಳದ ಒಳಗ ನಾನು ಕಿರಿ ಬಳ್ಳಿಗೆ ಜೋಳಿಗೆ ಹಾಕಬೇಕು ಜಗತ್ತದ ಒಳಗ ಏಳ ಊರು ಭಿಕ್ಷಾ ನೀಡಾರ್ದು ಯಾರು ನನಗ ಆವಾಗ ಏನು ಮಾಡ್ದ ಬಾ ತುಕಾರಾಮ ನೀ ಬೇಡಿದ್ದೆಲ್ಲ ಕೊಡ್ಲಕ್ಕೆ ನಾ ಬಂದೀನಿ ನಿನ್ನ ಸಲಿಂದ ಇಳಿದು ಬಂದೀನಿ ಅಂದರು ಹೌದು ಹೌದು ಆವಾಗ ಏನು ಮಾಡ್ದ ಏನು ಬೇಡ್ತಿ ಬೇಡ ಅಂದ ಕೂಡಲೇ ನಾ ಏನು ಬೇಡ್ತೀನಿ ನೀ ಬಾ ಹೊರಗೆ ಮೊದಲು ಎದ್ದಂದ ಮನೆ ಬಿಟ್ಟು ಮೊದಲು ಹೊರಗೆ ಬಾ ನೀ ಹೌದಲ್ರಿ ಏ ಮತ್ತೆ ಇವ್ರು ಹೆಸರು ಇವ್ರು ಏನು ಮಾಡತ್ತಾರ ಇವ್ರು ಮಾತಾಡಿದ್ರೆ ಮನೆಗೆ ಹೋಗಿ ಮಾತಾಡೋಕೆ ಮುಂದೆ ಕೂತ ಅಲ್ಲಿ ಆ ಕಡೆ ಮುಂದೆ ಆ ಕಡೆ ಹೋಗಿ ಕೂತ್ ಮಾತಾಡ್ರಿ ಹೊರಗೆ ಇಂಥವು ಊರಿದ್ದು ಕೆಡಿಸ್ಬಿಡ್ತಾವೆ ಒಟ್ಟು ಹಾಡಿಕೆ ಕೆಡಿಸ್ತಾವೆ ಹೌದಲ್ರಿ ಅದಕ್ಕೆ ಏನು ಮಾಡ್ದ ಏನು ಮಾಡ್ತಾರ್ರಿ ಏ ತುಕಾರಾಮ ಏನು ಬೇಡ್ತಿ ಬೇಡು ನಿನ್ನ ಬಡತನ ಬಯಲು ಮಾಡೋಕ್ಕೋಸ್ಕರವಾಗಿ ಬಂದಿನ ಹೌದು ಏನು ಬೇಡ್ತಿ ಬೇಡ ಅಂದ ಕೂಡಲೇ ನಾ ಬೇಡಿದ್ದು ಕೊಡ್ತೀನಿ ಅಂತ ವಚನ ಕೊಡು ಬೇಡ್ತೀನಿ ಅಂತ ಹೇಳ್ದ ಹೌದು ಹೌದು ಬೇಡಿದ್ದು ಕೊಡ್ತೀನಿ ಅಂತ ಹೇಳಿ ವಚನ ಕೊಡು ಅಂದ ಕೂಡಲೇ ವಚನ ಕೊಟ್ಟುಬಿಟ್ಲು ಏನು ಬೇಡದ ತುಕಾರಾಮ ಕಿರಿ ಬಳ್ಳಿಗೆ ಜೋಳಿಗೆ ಹಾಕಿ ಸಣ್ಣ ಜೋಳಿಗೆ ಅದು ಕಿರಿ ಬಳ್ಳಿಗೆ ಹಾಕ್ಬೇಕು ಅದನ್ನು ಹೌದು ಕಿರಿ ಬಳ್ಳಿಗೆ ಜೋಳಿಗೆ ಹಾಕಿ 7 ಊರು ಭಿಕ್ಷಾ ಬೇಡಬೇಕು ನಾ ತಿರುಗಾಡಿ ಯಾರೂ ಒಂದು ತುಣುಕು ರೊಟ್ಟಿ ನುಂಡಬಾರ್ದು ನೋಡು ಅಂಥದ್ದು ಏನ್ರಿ ಇದ್ರ ಕೊಟ್ಟು ಹೋಗ್ಬಿಡು ನೀನು ಬಲ್ಯಾಕಂತ ಹೌದು ಹೌದು ಇವರು ಲಕ್ಷ್ಮಿ ನಿತ್ತು ಹೊಯ್ಕೊಳಕತ್ತಳು ಹೌದಲ್ರಿ ನನಗೆ ಬೇಡಲಾರ್ದವ್ರು ಜಗತ್ತಿನಾಗ ಯಾರೂ ಇಲ್ಲ ಇವ ಇಂಥದ್ದು ಬೇಡ್ಬಿಟ್ಟಿವ ಇದು ನಂದು ಇನ್ಸರ್ಟ್ ಆಯ್ತು ಇದು ಗಂಡನ ಮುಂದೆ ಅದೇ ಗಂಡನ ಕೂಡ ಜಿದ್ದು ಮಾಡಕ್ಕೆ ಬಂದಾಳು ಇವನು ಬಡತನ ಬಯಲು ಮಾಡ್ತೀನಿ ಅಂತೇಳಿ ಹೌದು 7 ಊರು ತಿರುಗಾಡಿದ್ರು ಒಂದು ತುತ್ತು ರೊಟ್ಟಿ ನೀಡಬಾರ್ದು ಅಂಥದ್ದು ಬಡತನ ನನಗೆ ಕೊಟ್ಟಾಗ ಯಾರು ಇಟ್ಟಲು ನೆನೆಸ್ತಾರೆ ಅಂಥವ್ರಿಗೆ ಮತ್ತೆ ಕೊಡ್ಲಕ್ಕೆ ಹೋಗ್ಬೇಡ ಅಂತ ಹೇಳ್ದ ಹೌದು ನನಗೆ ಕೊಡೋದು ಏಟೈತೆ ಒಟ್ಟು ಏಟ್ ಹೆಂಗೆ ಬೇಕಾದ ಬರಲಕ್ಕ ಮತ್ತು ನಾ ಶ್ರೀಮಂತ ಆದ ಅಂದ್ರೆ ಈ ಶಿವಧ್ಯಾನ ನೆನಪಾರ್ತದೆ ಅಂತೇಳಿ ಮತ್ತೆ ಹೊಳ್ಳಿ ಬಡತನ ಬೇಡ್ಬಿಟ್ಟು ಹೌದು ಹೌದು ಜೀಜಾಬಾಯಿ ಮಗ್ಗಲು ಬಾರಿಗೆ ಇದ್ದಳು ಮತ್ತನ್ನು ತೊಗೊಂಡು ನಿಂತಳು ಮತ್ತೆ ಹೊಳ್ಳಿ ಹೌದು ಅಲ್ಲ ಬೇಡಿದ್ದು ಕೊಡ್ತೀನಿ ಅಂತ ಮನೆಗೆ ಬಂದಾಳ ಇವ ಮತ್ತೆ ಬಡತನ ಬೇಡ್ಲಕತ್ತಾನ ನಾ ಏನು ಕಲಿಸೀನಿ ನೀ ಏನು ಬೇಡಾಕತ್ತಿ ಆವಾಗ ಇವ ತುಕಾರಾಮ ಏನಂದ ಮತ್ತು ಇದೇ ಕಲಿಸಿರ್ಬೇಕಂತ ಇದೇ ಬೇಡಿ ನನಗೇನು ನೆನಪಿಲ್ಲ ನನಗೇನು ಅಂತಾವ ಹೌದು ಹೌದು ನಾ ಏನು ಹೇಳಿನಿ ನನಗೆ ನೆನಪಿದ್ರೆ ಬೇಡ್ತೀನಿ ಅಂದಿನಿ ಇದು ಏನೂ ನೆನಪೇ ಬರಲಿಲ್ಲ ನನಗೆ
ಆಕೆ ಏನು ನಿಂತಿದ್ದಳಲ್ಲ ಮನ್ಯಾಗ ಬಂದಾಗ ಈ ಜಗತ್ತನ್ನೇ ನೆನಪಾರಿತು ನನಗೆ, ನೀನೇ ಅದೇ ಅನ್ನೋದು ನೆನಪಿದಿಲ್ಲ ನನಗೆ. ಹೌದು. ಈಗ ನೆನಪಾಯ್ತು ನೋಡಿ, ಏನು ಮಾಡ್ತಿ. ಆಕೆಗೆ ಸೌಭಾಗ್ಯದ ಲಕ್ಷ್ಮಿಗೆ ಇನ್ಸರ್ಟ್ ಆಯಿತು. ಇನ್ನೊಮ್ಮೆ ನಿನ್ನ ಮನೆಗೆ ಯಾರು ಬರ್ತಾರ, ಜಿಗದಳಕ್ಕೆ ಪಾತಾಳಕ್ಕೆ ನಡಿಯ ಕಡೆ ಬೇರೆ. ಹೌದು ಹೌದು. ಈಕೆ ಜಿಜಾಬಾಯಿ ಜಗಳ ತೆಗೆದು ತುಕಾರಾಮಗೆ ನೀ ಮನೆ ಬಿಟ್ಟು ಹೊರಗೆ ಹೋಗತ್ತೆ ನಿಂತು. ಮುಂದೆ ಈ ತುಕಾರಾಮ ಬಾಜಾರ ಕಡೆ ತಿರುಗಾಡ್ಕೊತ ಬಂದರು. ಈಕಿನೇ ಆಕಳು ಹೊಡ್ಕೊಂಡು ಹೋದಳು. ಮುಂದೆ ಪ್ರತಾಕ್ಷ ಬಿಟ್ಟೋಲ್ ಈಕಿಗೆ ಹೆಂಗೆ ಭೇಟಿ ಆಗ್ತಾನ ತಾವು ಶಾಂತತೆಯಿಂದ. ಆಕಳ ಹೊಡಕೊಂಡು ಹೊಲಕ ಬಂದಳು ಜಿಜಾಬಾಯಿ ಬಿಸಲ ಒಳಗ. ಒಂದು ಹೊಲದಾಗ ಒಂದು ಮುಳ್ಳ ಉರಿತು ಕೇಳೋ ಕಾಲಾಗ. ಮುಳ್ಳ ಹೊಟ್ಟೆ ಹೊರಗೆ ಬರಬಲ್ದಾಯ್ತು ಜಿಜಾಬಾಯಿಗ. ಯವ್ವ ಒಳೆ ಬಂದ ಶಿಕ್ಯ ನಾನು ಆರ್ಯಾಣದ ಒಳಗ. ಸಣ್ಣ ಹುಡುಗ ಆಗಿ ಸಾಕ್ಷಾತ್ ಪಾಂಡುರಂಗನೇ ಬಂದ. ದನಗಳು ಹೊಡ್ಕೊಂಡು ಇವಳ ಎದರೀಗ. ಜಿಯ 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 ಜಿ ದನಗಳು ಹೊಡ್ಕೊಂಡು ಬಂದು ಅಳಕತ್ತಿದಳು ಜಿಜಾಬಾಯಿ. ತಾಯಿ ಯಾಕಾಳತಿದೆ ಅಂತ ಕೇಳ ತಾನ ಇವಳೀಗ. ನನ್ನ ಕಾಲಗ ಮುಳ್ಳ ಮುರಿದ ತಮ್ಮ ಬರಬಲ್ದಿದರಾಗ. ತಾಯಿ ನಾನೇ ತೆಗಿತೀನಿ ಬಾರ ಕೂತಾವಾಗ. ಜಿಜಾಬಾಯಿ ಕಾಲ ಹಿಡಿದು ಮುಳ್ಳ ಹಲ್ಲಾಗ ಹಿಡಿದು ತುಕಾರಾಮನ ಮಡದಿದು ಮುಳ್ಳ ತಗದಾವಾಗ. ಜಿಯ 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 ಜಿ ಹಲ್ಲಿನಿಂದ ಮುಳ್ಳ ತಗದ ರಕ್ತ ಬಾಯಿಗೆ ಸಿಡೀತು. ಈ ಜಿಜಾಬಾಯಿ ಹೇಳತಾಳ ಸಣ್ಣ ಹುಡುಗಗ. ಏನು ಹೇಳ್ತಾಳ್ರಿ? ತಮ್ಮ ಯಾರ ಮಗ ಹುಟ್ಟಬಾರ್ದೇನೋ ನನ್ನ ಹೊಟ್ಯಾಗ. ನನಗ ಮುಳ್ಳು ತೆಗೆದು ತ್ರಾಸ ಕಡಿಮೆ ಮಾಡ್ದಿ ಅಡವ್ಯಾಗ. ಪಾಂಡುರಂಗ ಅಂತಾನ ನಾಯಕ ನಿನ್ನ ಹೊಟ್ಯಾಗ ಹುಟ್ಟಲಿ. ದಿನ ನನಗ ಬಾರಿಗಿಲೆ ಬಡಿತಿ ನೆತ್ತಿ ನೆತ್ತೀಗ. ಜಿಯ 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 ಜಿ ದಿನ ನಿನ್ನ ಮನ್ಯಾಗ ಇರ್ತೀನಿ ಬಾರಿಗಿದಿಂದ ಬಡಿತಿ ನನಗ. ಪಾಂಡುರಂಗಾಗಿ ದರ್ಶನ ಕೊಟ್ಟ ಜಿಜಾಬಾಯಿಗ. ತುಕಾರಾಮ ಬಂದ ಜ್ಞಾನಂದಕಾರ ಹೋಯ್ತು ಇವಳೀಗ. ಮುಂದ ಗಂಡ ಹೇಳ್ದಂಗ ಜಿಜಾಬಾಯಿ ಕೇಳ್ಯಾಳಾವಾಗ. ಧ್ಯೇಯ ಇವರು ಬಿಡಬೇಕಾದ್ರು ಧ್ಯೇಯ ತಗೊಂಡೆ ತಮ್ಮ. ಏರಿ ಹೋಗಿದ್ರು ಇವರು ವೈಕುಂಠದ ಒಳಗ. ಜಿಯ 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 ಜಿ ಹಿಂಗ ದಾರಿ ಬಿಟ್ಟವರಿಗೆ ದಾರಿಗೆ ನಾನು ತರ್ತೀನಿ. ಹೌದು ತರ್ತೀನಿ. ನಂದು ಅಂದೇವಾಡಿ ಗುರು ನಾನಿ ಹವದು ಗುರು ನಾನಿ. ಜಿಯ 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 ಜಿ ಅದಕ್ಕೆ ಹಿಂತಿಂತವ್ರೆಲ್ಲ ದಾರಿಗೆ ಬಿಟ್ಟವ್ರು ದಾರಿ ತಂದಾರಿಲ್ಲ. ಹೌದಲ್ರಿ ತಂದಾರ. ಆವಾಗ ವಿಠೋಲ ಪಾಂಡುರಂಗ ಪ್ರತಾಕ್ಷ ಭೇಟಿ ಕೊಟ್ಟ. ಹೌದು. ಬರೇ ಈ ಈಕಿ ಇದ್ಯಾಸಿರಿ ಹೆಂಗತ್ತಾಳ ನೋಡು, ಎಲ್ಲದ ನಿಮ್ಮ ದೇವ್ರತ್ತ ಅಜ್ಜಿನೂ ಹಂಗೇನಕ್ಕಿ. ಹೌದು ಹೌದು. ಅವ ಪ್ರತಾಕ್ಷ ಏನು ಭೇಟಿ ಆದ ನೋಡು, ಅಜ್ಞಾನ ಅಂಧಕಾರ ಅವಾಗ ಹೋಯ್ತು. ನನ್ನ ಗಂಡ ಹಿಡಿದ್ದೆ ಕರೆಕ್ಟ್ ಐತಿದು, ಈ ಜಗತ್ತೇ ಒಮ್ಮೆ ಬಿಡುದೈತೆ ತಿಳಿದುಕೊಂಡು ಮುಂದೆ ರಾತ್ರಿ ಆಗಲ್ಲ ಇಬ್ಬರು ಗಂಡ ಹೆಂಡ್ತಿ ಸೇವೆ ಮಾಡ್ತಾರೆ ಅವ್ರು. ಹೌದು ಹೌದು. ಮತ್ತು ಇಂಥವ್ರು ದಾರಿಗೆ ತಂದಿಲ್ಲ. ಹೌದಲ್ರಿ ತಂದಾರ. ಹೆಂಡ್ತಿಗೆ ಮಂದಿ ಕೊಟ್ಟು ಬಂದಾರ ದಿಕ್ಕಿ ಹಾಕೋ. ಹೌದಲ್ರಿ. ಮಂದಿಗೆ ಹೆಂಗೆ ಕೊಡ್ತಾನವ? ಕೊಡೋರಿಗೆ ಕೊಟ್ಟಿರ್ಬೇಕು ಅವು ಮಂದಿಗೆ. ಇವ ಕೊಡವಲ್ಲ ಮಸ್ ಮಾಡ್ದ ಇವ. ಮತ್ತೊಂದು ತರ ಇವ ಮತ್ತೊಂದು ತರವ ನಾವು ಜೋರು ಮಾಡ್ಕೊಂಡು ಅದಕ್ಕೆ ಹೆಂಗೈತೆ ಅಂದ್ರೆ
ಅಂಥ ದಾರಿಗೆ ತಗೊಂಡು ಬಂದು ಈ ಸಂತ ತುಕಾರಾಮ್ ಅವರು ಮೂರ್ತಿ ಮರಿ ಆದ್ರೆ ಕೀರ್ತಿ ಅಸ್ರಾಮ್ ಉಳಿದೈತೆ ಅವರು. ಹೌದಲ್ರಿ. ಮತ್ತು ಇಂತಿಂಥವರೆಲ್ಲ ಭಗವಂತನ ಪ್ರತಾಕ್ಷೆ ನೋಡಿದಂಥವ್ರು ಇವರೆಲ್ಲ. ಹೌದು. ನಾವೊಂದು ಹರಕ್ ಡಪ್ ತೊಗೊಂಡು ನನಗೆ ಪರಮಾತ್ಮ ತೋರ್ಸಂದ್ರೆ ಬಸ್ಲಾಗ ತೋರ್ಸಾ ಬರ್ತದೆ 3 ಮಂದಿಗೆ. ಬರ್ಲಲ್ರಿ. ಹಂಗೆ ಬರಂಗಿಲ್ಲದ. ಹೌದು ಹೌದು. ಹೆಂಗೆ ತಿಳ್ಕೊ, ಹಿಂಗೆ ಜತ್ತಿ ರಾಜಾಗೂ ಸೊಕ್ಕ ಬಂದಿತ್ತು. ಹೌದು. ಈ ಜತ್ತಿ ರಾಜಾಗ ಹೆಂಗೆ ಸೊಕ್ಕ ಬತ್ತು, ಹುಲಜಯಂತಿ ಒಳಗೆ ಆ ಮಾಳಿಂಗರಾಯ ಶೆಲ್ಲೆ ಮುಡಾಸ್ ಆಗ್ತದೆ. ಹೌದಲ್ರಿ. ಆ ಶೆಲ್ಲೆ ಮುಡಾಸ್ ಆಗ್ತದ. ಈ ಪೂಜಾರಿಗಳು ಸುಮ್ಮ ಜಾತ್ರೆ ಹೊಡ್ಯಾವ, ಎಲ್ಲಿ ಶೆಲ್ಲೆ ಮುಡಾಸ್ ಆಗ್ತದ. ರಾಜ ಬತ್ತಲ್ಲಿಗೆ. ಹೌದು ಹೌದು. ರಾಜ ಬಂದೇನಂದ, ಈ ಶೆಲ್ಲೆ ಮುಂಡಾಸ್ ಹ್ಯಾಂಗೆ ಆಗ್ತದ, ನಾನು ನೋಡವನೇ ಅಂದಿವ. ಹೌದು. ಆವಾಗ ಇವ್ರು ಏನಂದ್ರು, ನೋಡು ಎಲ್ಲರಿಗೆ ಕಾಣಂಗಿಲ್ಲ, ಯಾರ್ಯಾರು ದುಡಿದುಕೊಂಡಿದ್ದಾರ, ಯಾರ್ಯಾರು ಪಡೆದುಕೋತಾರ ಅವ್ರು ಪಡೆದುಕೋತಾರಪ್ಪ, ನಿನಗೆ ಕಾಣಂಗಿಲ್ಲ, ನೀ ಬರೀ ರಾಜ ಅದಿದಿ, ಯಾವುದು ಜಪ ತಪದಿಗಳನ್ನು ನೀ ಮಾಡಿಲ್ಲ. ಹೌದು. ಆಕೆಗೆ ಅವನಿಗೆ ಹೆಂಗಾಗಿತ್ತು, ನಮ್ಮ ವಿದ್ಯಾಶ್ರೀ ಹಿಂದದನ್ನು ಸುರ್ತಿ ಅವನು ಸೊಕ್ಕ ಬಂದಿತ್ತು ಅವನಿಗೆ. ಹೌದಲ್ರಿ. ಇಲ್ಲ ನಾ ಜಾತ್ರೆ ಕೂತು ನೋಡವನೇ ಅದು ಶೆಲ್ಲೆ ಮುಂಡಾಸ್ ಅಂತ. ಹೌದು ಹೌದು. ಅವ ಏನು ಮಾಡ್ದ, ನೋಡ್ತೀನಿ ಅಂತೇಳಿ ಏನು ಜತ್ತಿ ರಾಜ ಹುಲಜಂತಿ ಒಳಗೆ ಕೂತ ಆ ಶೆಲ್ಲೆ ಮುಂಡಾಸ್ ಆಗೋ ಸಮಯ ಬತ್ತು. ಜತ್ತಿ ರಾಜನ ಕಣ್ಣು ಹೋದ್ರು. ಹೌದು. ಜತ್ತಿ ರಾಜನ ಕಣ್ಣು ಹೋಗಿಬಿಟ್ಟು ಆವಾಗ ರಾಜ ವಿಚಿತ್ರ ಆಗ್ಲಕ್ಕೆ ಚಾಲು ಮಾಡ್ತು. ಹೌದು ಹೌದು. ಯಪ್ಪ ದೇವರಿಗೆ ನಮ್ಮ ನೋಡ್ತೀನಿ ಅನ್ನಂಗಿಲ್ಲ, ದೇವರಿದ್ದು ಸತ್ಯ ಅದು, ನನ್ನ ಕಣ್ಣು ಬಂದ್ರೆ ಸಾಕತ್ತು ಹೋಯ್ಕೊಳಕತ್ತ ನಿತ್ಯ ಜಾತ್ರೆ. ಹೌದು ಹೌದು. ಹಂಗೆ ಮಾಡಬೇಡ್ರಿ ನೀವು. ಆವಾಗ ಏನು ಮಾಡ್ದ, ಒಂದೇ ಸವನು ಚೀರಾಡೋದು ಬರ್ಕೊಳ್ಳೋದು ನಡೀತು. ಅವ್ರು ಪೂಜಾರಿಗಳು ಬಂದರು, ಮತ್ತು ನೋಡ್ತೀನಿ ಅಂದಿದ್ದು ನೋಡ್ನಿ. ಹೌದು. ಆವಾಗ ನೋಡು ಅಂದ ಕೂಡಲೇ ಏನೂ ನೋಡೋದು ನನಗೆ ಆಗಂಗಿಲ್ಲ, ಈ ದೇವರು ಇದ್ದಿದ್ದು ಸತ್ಯ ಐತಿ ಈ ಜಗತ್ತಿನೊಳಗೆ, ಯಾಕಂದ್ರೆ ದೇವರಿದ್ದಿದ್ದು ಖರೆ ಅದ ತಿಳಿದುಕೊಂಡು ಜತ್ತಿ ರಾಜ ಸಾಷ್ಟಾಂಗ ನಮಸ್ಕಾರ ಮಾಡ್ಯಾನ ಹುಲಜಯಂತಿ ಮಾಳಿಂಗರಾಯನ. ಹೌದಲ್ರಿ ಮಾಡ್ಯಾರ. ಮುಂದೆ ಈ ಹುಲಜಯಂತಿ ಮಾಳಿಂಗರಾಯ ನಮಸ್ಕಾರ ಮಾಡ್ದ. ಇವತ್ತಿನ ಮಿತಿಗೆ ಜತ್ತಿ ರಾಜನ ಮನೆತಂದೆ ಪ್ರಥಮ ಭಾನುಬರ್ತದಲ್ಲಿ ಹುಲಜಯಂತಿಗೆ. ಹೌದು. ಮತ್ತು ಇವರೆಲ್ಲರೂ ಮೂರ್ತಿ ಮರಿ ಆದ್ರೆ ಕೀರ್ತಿ ಅಸ್ರಾಮ್ ಉಳಿಸಿಲ್ಲ. ಹೌದಲ್ರಿ ಉಳ್ಸ್ಯಾರ. ಮತ್ತು ಇದು ದೇವರೇ ಭೇಟಿ ಆಗಂಗಿಲ್ಲ, ನಾವೇ ದುಡಿಯೋದು ನಾವೇ ಉಣ್ಣೋದು. ಹಂಗೆ ಭೇಟಿ ಆಗಂಗಿಲ್ಲವ, ಭೇಟಿ ಮಾಡ್ತಾನವ ನೀ ದುಡಿದ್ರೆ. ಇವ್ರಿಗೆ ದೇವ್ ಭೇಟಿ ಆತ ಮಾಸ್ತರ್ ಇವ್ರಿಗೆ. ಮತ್ತು ಅಲ್ಲಿ ಇಲ್ಲಿ ಯಾಕ, ಇದೇ ಯಂಕಂಚಿ ಬಿಜಾಪುರ ಜಿಲ್ಲಾ ಸಿಂದಗಿ ತಾಲೂಕು ಯಂಕಂಚಿ ಒಳಗೆ ಕುದಿ ಅನ್ನೋದೊಳಗೆ ಖುಷಿ ಹಾಕಿ ನಮ್ಮ ಮುಂದೆ ತೆಗೆದಾರಲ್ಲ. ಹೌದು ಹೌದು. ಕುದಿಯ ಅನ್ನೋದೊಳಗೆ ಖುಷಿಗೆ ಹಾಕಿ ಆ ಬೇಡ್ಕೊಂಡಿದ್ದಳು ಮತ್ತು ಹೊಳ್ಳಿ ತೆಗೆದ್ರಿಲ್ಲ. ಹೌದಲ್ರಿ ತೆಗೆದ. ಇವತ್ತಿನ ಮಿತಿಗೆ ಅವ್ರು ಅದಾರ ಜೀವಂತ. ಅದಕ್ಕೆ ಹೇಳ್ತಾರ, ಹುಬ್ಬಳ್ಳಿ ಸಿದ್ಧಾರೂಢರ ಕಾಲಕ್ಕೆ ಅವಾಗ ಏನು ಮಾಡಿದ್ದ ಒಬ್ಬ ಮಾಸ್ತಾರ, ಏನು ಮಾಡ್ತಾರ್ರಿ, ಹೀನವಾದಂಥ ಬಡತನ ಕಾಡಕತ್ತಿತ್ತು. ಉರ್ಲು ಹಾಯ್ಕೊಂಡು ನಾ ಪ್ರಾಣ ಕೊಡ್ಬೇಕಂತ ಬಂದ ಗದಿಗೆ. ಹೌದು. ಸಾಯ್ಬೇಕಂತ ಬಂದ, ಉರ್ಲು ಹಾಯ್ಕೊಂಡು ಬಂದ ಕೂಡಲೇ ಆ ಗದ್ದಿಗೆ ಒಳಗಿಂದ ಆವಾಜ್ ಬತ್ತ. ಹೌದು ಹೌದು. ನೀನು ಸಾಯ್ಲಕ್ಕೆ ಹೋಗಬೇಡ, ಮುಂದೆ ಅಗರ್ ಬಿ ಶ್ರೀಮಂತ ಆಗಮದಿ, ನೀ ಯಾಕೆ ಸಾಯ್ತಿ ಅಂತ ಹೇಳ್ದವ. ಹೌದು. ಇವ ಏನಂದ ಮಾಸ್ತರ, ಏನಂತಾನ್ರಿ, ಮುತ್ಯಾರ ನೀವು ಸತ್ತು ಎಷ್ಟೋ ವರ್ಷ ಆಯ್ತು ರೀ, ಯಾರು ಮಾತಾಡಕತ್ತೀರಿ ಅಂದವ. ಹೌದು. ಆವಾಗ ಹುಬ್ಬಳ್ಳಿ ಸಿದ್ಧಾರೂಢರೇನಂದ್ರು, ನನಗೆ ಯಾರ್ಯಾರು ಸತ್ತಾರ ತಿಳಿದಾರಲ್ಲ ಅವ್ರಿಗೆ ಅವ್ರ ಪಾಲಿಗೆ ಅಟ್ಟೆ ಸತ್ತೀನಿ, ನೀ ಅದಾನತ್ ಬಂದಿದ್ದೀನಿ, ನಿನ್ನ ಪಾಲಿಗೆ ಅದೀನಿ, ಮನೆಗೆ ಹೋಗತ್ತೆ ಹೇಳ್ದ. ಹೌದು ಹೌದು. ಎಂತಿಂಥವ್ರು ಮಹಾತ್ಮರು ಈ ಜಗತ್ತಿನೊಳಗೆ ಆಗೋಗ್ಯಾರ. ಅವರು ದೇಯವನ್ನೇ ಮಂತ್ರಪಿಂಡ ಮಾಡಿ ಮಂತ್ರ ನುಡಿದಾರ. ಅವರು ಜಾತ್ರೆ ಖೇತ್ರಿಗಳು ಈ ಜಗತ್ತಿನೊಳಗೆ ಆಗ್ಯಾವ. ಹೌದಲ್ರಿ. ಈ ಸದ್ ನೋಡು, ಇಲ್ಲೇ ಹನುಮಂತ ದೇವ್ರ ಗುಡಿ ಅದ. ಹೌದಲ್ರಿ. ಅದ ಎಲ್ಲಿ, ಸಲಗರದಾಗ. ಹೌದು. ಹನುಮಂತ ದೇವ್ರು ಆಗಿದ್ದೆಷ್ಟು ಈಗ ತ್ರಥಾಯುಗದಲ್ಲಿ. ಹೌದು ಹೌದು. ಮತ್ತು ಎಷ್ಟು ಯುಗಗಳನ್ನು, ಸಾವಿರಾರು ಕೋಟಿ ವರ್ಷಗಳನ್ನು ಗತಿಸೋಗೈತಿ. ಮೂರ್ತಿ ಮರಿ ಆದ್ರೆ ಕೀರ್ತಿ ಅಸ್ರಾಮ್ ಹ್ಯಾಂಗೆ ಉಳಿದೈತಿ. ಆ ಹನುಮಂತ ದೇವ್ರನ್ನು ಜಗತ್ತಕ್ಕೊಂದು ಉಪಕಾರ ಮಾಡ್ಯಾನ. ಹೌದಲ್ರಿ ಮಾಡ್ಯಾರ. ಹ್ಯಾಂಗೆ ಮಾಡೋಣ ಉಪಕಾರ, ಅದು ಹ್ಯಾಂಗ್ರಿ, ಶನಿ ಎಲ್ಲರಿಗೆ ಕಾಡ್ದ. ಹೌದು. ಶನಿ ಎಲ್ಲರಿಗೆ ಕಾಡಿ ಹನುಮಂತ ದೇವ್ರ ಬಲ್ಯಾಕೆ ಬಂದಿವ. ಹೌದು ಹೌದು. ಈ ಹನುಮಂತ ದೇವ್ರ ಬಲ್ಯಾಕೆ ಬಂದ ಕೂಡಲೇ ಏನು ಮಾಡ್ತಾನ್ರಿ, ಆ ಹನುಮಂತ ದೇವರಿಗೆ ನಿನಗೆ ಕಾಡ್ತೀನಿ ಅಂತ ಬಂದ. ಶನಿಗಂಜಿ ಶಿವಾಸುದಕ್ಕೆ ಸುಡಗಾಡ ಸೇರ್ಯಾನ. ಹೌದಲ್ರಿ. ಆವಾಗ ಬಂದ ಹನುಮಂತ ದೇವ್ರ ಬಲ್ಯಾಕ. ನಮ್ಮ ಹನುಮಂತ ದೇವ್ರು ಏನಂತಾರ್ರಿ, ಇಬ್ಬರಿಗೆ ಜಗತ್ತೊಳಗೆ ಹೆಸರು ಯಾರಿಗೆ ಬಂದಾರಪ್ಪ ಅಂದ್ರೆ ಹನುಮಂತ ದೇವರ ಇರ್ಬದ್ ದೇವರ ಅಂತ ಇಬ್ಬರಿಗೆ ಬಂದ ಹೆಸರು. ಹೌದು. ಈ ಉಳಿದಾನವರು ಮಹಾತ್ಮರು ಶಿವಶರಣರು ಅಂತ ಬಂದದ. ಹೌದು ಹೌದು. ಆವಾಗ ಏನಂದ, ಇವತ್ತು ಬರೋದಿಲ್ಲ, ನಾಳೆ ಬರ್ತೀನಿ ಅಂತ ಬರೆದು ಹೋಗಿ ಬಾಗಲಿಗೆ ಅಂದ ಹನುಮಂತ ದೇವ್ರ. ಹೌದು. ಆಯ್ತೇಳ, ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರೆದು ಬಿಟ್ಟ. ಅವಸೂರ ಈ ವಿದ್ಯಾಶ್ರೀ ಹಿಂದೆ ಸುರ್ತಿವದಲ್ಲ, ಅವಸೂರಿಗೆ ಬಿದ್ದ ಅವನು. ಹೌದಲ್ರಿ. ಸಾಹೇಬರಿಗೆ ಬೇಯ್ದ್ರೆ ಇವ್ರು ನಡೀತದ ಆಟ ನಿಂತ ಅವನು. ಹೌದು. ಅದು ಅವಸರದೊಳಗೆ ಹೋಗಿ ಅಪಘಾತ ಆಟ ಅನ್ನೋದು ಬರ್ತಲ್ಲ ಅವನಿಗೆ. ಹೌದು ಹೌದು. ಅವ ಅಂದ ಅವಸರದೊಳಗೆ ಬರ್ತೀನಿ ಅಂತ ಬರೆದು ಬಿಟ್ಟ. ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರೆದು ಬಿಟ್ಟ. ಹೋದ, ಮುಂಜಾನೆದ್ದು ಬಂದ. ಹೌದು. ನೋಡುವಾಗಲ ಅಂದ ಮೊದಲು, ಏನು ಬರ್ದಿದ್ದಿ, ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅತಿ, ಹೋಗು. ಹೌದು. ಮತ್ತೆ ಬಂದ ಮತ್ತಷ್ಟು ಮುಂಜಾನೆ, ಏನು ಬರ್ದಿ ಬಾಗಿಲಿಗೆ ಅಂದ, ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರ್ತೀನಿ, ಮತ್ತೆ ಹೋಗು. ಹೌದು. ಹಿಂಗೆ 2 ದಿವಸ, ಒಂದು 21 ದಿವಸ ತನಕ ಹಂಗೆ ನಡೀತದೆ, ಹೋಗೋದು ಬರೋದು. ಅವಾಗ ಏನಾಗ್ತದೆ ಮುಂದ್ರಿ,
ಆವಾಗ ಏನು ಮಾಡ್ದ ಬರೇ ಹೋಗೋದು ಬರೋದು ಮಾಡಕತ್ತು ಬಂದ ಕಿಶಿಂದ ಹನುಮತ್ ದೇವ್ರು ಏನು ಮಾಡ್ದ ಆವಾಗ ದಿನ ಬರ್ತೀನಿ ಅಂತ ಯಾಕೆ ಬಂದಿರ ಅಂತ ಹೇಳಿ ತಲೆ ಮ್ಯಾಗ ಕಾಲಿಟ್ಟ ಮುಂದೆ ಎಲ್ಲರಿಗೂ ಕಾಡ್ತೀನಿ ನಿನ್ನ ಭಕ್ತರು ನಾ ಕಾಡಂಗಿಲ್ಲ ಕಾಲು ಹಿಡ್ದ ನಾವು ಶನಿ ಹೌದು. ಶನಿ ಅಂಜಿ ಸುಡಗಾಡಕ್ಕಾದ ಹನುಮತ್ ದೇವ್ರಿಗೆ